ಸರ್ ನಮಸ್ತೆ. ಮತ್ತೆ ಇನ್ನೇನು ಸಮಾಚಾರ, ಎಂತ ಸಮಾಚಾರ? ಸರ್ ಏನಿಲ್ಲ ಸರ್, ನಾನು ರಮೇಶ್ ಯಾದವ್ ಅಂತ ಮಾತಾಡ್ತಿರೋದು ಈ ಕಡೆಯಿಂದ. ಹೇಳಿ ಸರ್. ಅದೇ ಏನು ಫೋನ್ ಮಾಡಿದ್ದೀರಿ ಸರ್? ಅದೇ ಸರ್, ಈಗ ಅಕಸ್ಮಾತ್ ಏನಾದ್ರು ನಿಮಗೆ ಬಿಗ್ ಬಾಸ್ ಆಫರ್ ಬಂದರೆ ಹಾಂ ಸರ್. ನೀವು ಹೋಗಕ್ಕೆ ರೆಡಿ ಇದ್ದೀರಾ ಅಂತ? ಹೋಗೋಕ್ಕೆ ನಂದೇನು ಅಭ್ಯಂತರ ಇಲ್ಲ ಸರ್, ನಾನು ಹೋಗ್ತೀನಿ ಬೇಕಾದ್ರೆ. ಒಂದು ಸಮಸ್ಯೆ ಅಂದರೆ ನಾನು ಒಂದು 5 ಲಕ್ಷ ಸಂಘದಿಂದ ಲೋನ್ ಮಾಡಿದ್ದೀನಿ ಸರ್, ಲೋನ್ ತಗೊಂಡಿದ್ದೀನಿ. ಅವ್ರದ್ದೊಂದು ಭಾರಿ ಕಿರಿಕು. ಓಕೆ. ಅದೇನಾದರೂ ಬಿಗ್ ಬಾಸ್ ಮನೆಯವರು ಏನಾದರೂ ಕಟ್ಟಿದರೆ ನಾನು ಖಂಡಿತ ಬರ್ತೀನಿ. ಮತ್ತೆ 120 ದಿನ ಇರೋಕ್ಕಾಗಲ್ಲ. ಮತ್ತೆ ಒಂದು 13-14 ದಿನ ಇರ್ತೀನಿ. 13-14 ದಿನ ಅಂತ ಸರ್? ಅದು ಗೇಮಲ್ಲ ಸರ್ ಅದು. ಮತ್ತೆ 5 ಲಕ್ಷ ಲೋನ್ ತಗೋಬೇಕಲ್ಲ ಸರ್, ಅದಕ್ಕೆ ತಮ್ಮ ಕೊಡಬೇಕಲ್ಲ. ಆಮೇಲೆ ಸರ್ ನೀವು ಅದೇನೋ ಹೇಳ್ತಿರ್ಲಿ, ಮತ್ತೆ ಕಾಫಿ ಎಸ್ಟೇಟ್ ಎಲ್ಲ ಈ ಥರ ಇದೆ, ದೊಡ್ಡ ಎಸ್ಟೇಟ್ ಎಲ್ಲ ಇದೆ ಅಂತ ಹೇಳ್ತಿರ್ತೀರಿ. ಅದು ಇರುತ್ತೆ ಸರ್, ಅದು ಈಗ ಮನೆ ದುಡ್ಡು ಏನು ಹಂಗೆ ಒಬ್ಬರೇ ಖರ್ಚು ಮಾಡೋಂಗಿಲ್ಲ, ಅದಕ್ಕೆ ಲೆಕ್ಕಾಚಾರ ಎಲ್ಲ ಕೊಡಬೇಕು. ಇದಾದರೆ ನಾನು ಓನಾಗಿ ತಗೊಂಡಿರೋದಲ್ಲ ಸರ್. ಹಂಗಾಗಿ ಈಗ ನಾವು 10 ಜನ ಅಣ್ಣ ತಮ್ಮಂದಿರೋರಿಗೆ ಎಲ್ಲ ಲೆಕ್ಕಾಚಾರ ಬೇಕಲ್ಲ ಸರ್. 800 ಎಕರೆದು. 800 ಎಕರೆ ಅದು. ಹಾಂ ಸರ್. ಆಮೇಲೆ ಇದು ಸರ್, ಅದನ್ನ WWF ಎಲ್ಲ ಒಂದು ಇದೆಲ್ಲ ಗೆದ್ದಿದ್ರಲ್ಲ ಸರ್, ಅದು ಬೆಲ್ಟ್ ಎಲ್ಲ ಕರ್ನಾಟಕ ಬ್ಯಾಂಕಲ್ಲಿ ಇಟ್ಟಿದ್ದೀನಿ ಸರ್, ಅದ್ರ ಜೆರಾಕ್ಸ್ ಮಾತ್ರ ಮನೇಲಿದೆ. ಓಕೆ. ಅದನ್ನ ತೆಗಿಯಂಗಿಲ್ಲ, ಅದು ಸರ್ಕಾರಿ ಸ್ವತ್ತು. ಅದು ನಾವೆಲ್ಲ ಮನೇಲಿ ತಂದು ಇಟ್ಟರೆ ಯಾರ ಕಳ್ಳರೆಲ್ಲ ತಗೋದ್ರೆ ನಾನು ಒಳಗೆ ಹೋಗ್ತೀನಿ ಜೈಲಿಗೆ. ಅದನ್ನ ತೆಗಿಯಕ್ಕೆ ಆಗಲ್ಲ. ನೀವು ಎಲ್ಲರೂ ನೋಡೋದಾದ್ರೆ ನಮ್ಮ ಮನೆಗೆ ಬಂದು ಜೆರಾಕ್ಸೇ ನೋಡ್ಕೊ ಹೋಗಿ. ಜೆರಾಕ್ಸಾ? ಅದ್ರ ಜೆರಾಕ್ಸ್ ಇದೆ. ಜೆರಾಕ್ಸ್ ಇದೆಯಾ? ಮನೇಲಿ ಇಟ್ಟಿದ್ದೀರಾ? ಮನೇಲಿದೆ. ಈಗ ಮತ್ತೆ ಹಂಗಾರೆ ಬಿಗ್ ಬಾಸ್ ಈಗ 14 ದಿನಕ್ಕೆ ಬರ್ಬೇಕು, ನೀವು ಗೆಸ್ಟ್ ಆಗಿ ಬರ್ಬೇಕಾಗಾದ್ರೆ. ಗೆಸ್ಟ್ ಅಲ್ಲ ಸರ್, ನಾನು ಏನು ಇದೇ ಬರೋದು, ಕಂಟೆಸ್ಟ್ ಆಗೇ ಬರೋದು. ಅದು ಬಿಡ್ಸಿ ಬರೋ ಅಷ್ಟೊಳಗೆ ಅದನ್ನು ಬಿಡಿಸಿ ಸರ್. ಏನು ಸರ್? ಅದು ಇದನ್ನ ಬಿಡಿಸಿ ಅತ್ಲಾಗಿ ಅಂತ. ಯಾವುದು? ಬರೋದ್ರೊಳಗೆ ಅದು ಬೆಲ್ಟು ನಿಮ್ಮದು. WWF ಒಂದು. ಆ ಬೆಲ್ಟ್ ಬಿಡಿಸ್ಬೋದಲ್ಲ? ಇಲ್ಲ ಸರ್ಕಾರಿ ಸ್ವತ್ತು ಸರ್, ಅದು ನಾನು ಸರ್ಕಾರಿ, ಅದು ಪಾರ್ಟ್ ಟೈಮ್ ಜಾಬ್ ಅಲ್ಲ ನೋಡಿ. WW ಆದರೆ ಮತ್ತೆ ನಾನು ಫುಡ್ ಇನ್ಸ್ಪೆಕ್ಟ್ರು. ಹೌದೌದು. ಆ ಥರ ನಾನು ಎಲ್ಲ ವರ್ಕ್ ಮಾಡಬೇಕಲ್ಲ ಒಬ್ಬನೇ. ಎಲ್ಲ ವರ್ಕು ಮಾಡಬೇಕು. ಆಮೇಲೆ ನೀವು ಇದು ಬೇರೆ ಸರ್, ಇದು ಹಂಗಂತ ನೆಟ್ವರ್ಕ್ ಎಲ್ಲ ಸರಿ ಆಯಿತು ಸರ್ ನಿಮ್ಮ ಊರಲ್ಲಿ? ನೆಟ್ವರ್ಕ್ ಪರವಾಗಿಲ್ಲ ಸರ್. ಈಗ ಇದು ಟವರ್ನ ಸ್ವಲ್ಪ ಡೌನ್ ಮಾಡಿದ್ದೀನಿ, 5 ಅಡಿಗೆ ಇಟ್ಟಿದ್ದೀನಿ ಕಿವಿ ನೇರಕ್ಕೆ. ಹಾಗಾಗಿ ಎಲ್ಲ ಟವರ್ಗಳು ಕಿವಿ ನೇರಕ್ಕೆ ಇಡೋದು ನಾನು. ಎಲ್ಲರಿಗೂ ಸಣ್ಣ